ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗದಲ್ಲಿ ಸಾವು ನೋವುಗಳು ಸಂಭವಿಸೋದು ಏನು ಹೊರತಾಗಿಲ್ಲ ಅಂತ ಹೇಳ್ಬೋದು. ಇದೇ ಸಾಲಿನಲ್ಲಿ ಈಗ ವರ್ಷದ ಶುರುವಿನಲ್ಲೇ ಈಗ ಕನ್ನಡದಲ್ಲಿ ಪ್ರಖ್ಯಾತವಾದಂಥ ಸೀರಿಯಲ್ ಆಗ ಸಂದರ್ಭ ಬಂದಂಥ 98 2000 ಇಸವಿಯಲ್ಲಿ ಬಂದಂಥ ಸೀರಿಯಲಲ್ಲಿ ಮತ್ತು ಪಾಪು ಪಾಂಡು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಮತ್ತು ಅಲ್ಲಿ ಬಾಸ್ನ ಪಾತ್ರವನ್ನು ಮಾಡಿದಂಥ ಶಂಕರ್ ರಾವ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ಸದ್ಯ 82 ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಯಿಲೆಯಿಂದ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೊಳಗಾಗಿ ವಿಜಯನಗರದಲ್ಲಿರುವಂಥ ಖಾಸಗಿ ಆಸ್ಪತ್ರೆ ಇಂದು ಮುಂಜಾನೆ 3:15ರಿಂದ ಸುಮಾರು ಕೊನೆಯ ಸೆಳೆದಿದ್ದಾರೆ. ಸುಮಾರು 6 ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಮತ್ತು ಪತ್ನಿ ಮತ್ತು ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ಬಿಟ್ಟು ಅಗಲಿದ್ದಾರೆ. ಇನ್ನು ಪಾಪು ಪಾಂಡು ಸೀರಿಯಲ್ನಲ್ಲಿ ಪಾಂಡು ಗೋಳಿ ಕೊಡುವಂಥ ಬಾಸ್ ಹಾಕಿದ್ರು. ಪ್ರತಿಯೊಂದು ಕೂಡ ಬೈಯಂಥದ್ದು ಮತ್ತು ಶಡಾ ಪಾಯ್ಸೆ ಅನ್ನೋದರ ಮೂಲಕ ಫೇಮಸ್ ಆದಂಥ ಪಾಪು ಪಾಂಡು ಸೀರಿಯಲ್ನ ಶಂಕರ್ ರಾವ್ ಅವರು ಇದೀಗ ವಿಧಿವಶರಾಗಿರೋದು. ಕನ್ನಡ ಚಿತ್ರರಂಗದಲ್ಲಿ ಹಿರಿಯ ನಟರು ಶಂಕರ್ ರಾವ್ ಅವರು ಕೊನೆಯ ಸೆಳೆದಿರೋದು ನಿಜಕ್ಕೂ ಕೂಡ ತುಂಬಲಾರದ ನಷ್ಟ ಉಂಟಾಗಿದೆ. ಎಷ್ಟೋ ಜನ ಬಾಲ್ಯದಲ್ಲಿ ಸೀರಿಯಲ್ಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಿದ್ರು ಹಾಗೂ ಇವರ ಪಾತ್ರವನ್ನು ನೋಡಿ ತುಂಬಾ ಸಂತೋಷ ಪಡ್ತಿದ್ರು. ಇಂಥ ಅತಿ ದೊಡ್ಡ ಕಲಾವಿದ ಇಂದು ಮುಂಜಾನೆ 3:15 ಸುಮಾರಲ್ಲಿ ಕೊನೆ